ನಮಸ್ಕಾರ ವೀಕ್ಷಕರೇ, ಕಪಿಲಾ ನದಿಯ ರೀಕ್ಯಾಪ್ನ ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಕಿತ್ತೂರು ತೆರಣಿಮುಂಡಿ ನೀರಿನೊಳಗೊಂದು ನೆನಪು. ಕೇವಲ ಊರುಗಳು ನಕ್ಷೆಯಲ್ಲಿ ಮಾತ್ರ ಕಾಣುವುದಿಲ್ಲ, ಜನರ ನೆನಪಿನಲ್ಲಿ, ಕಣ್ಣೀರಿನಲ್ಲಿ, ಕತೆಗಳಲ್ಲಿ ಶಾಶ್ವತವಾಗಿ ಬದುಕುತ್ತವೆ. ಬೆಳಗಿನ ಮೊದಲ ಕಿರಣವು ಕಬಿನಿ ಅಲೆಯ ಮೇಲೆ ಬಿದ್ದಾಗ ನೀರಿನೊಳಗೊಂದು ಇತಿಹಾಸ ನಿಧಾನವಾಗಿ ತನ್ನ ಮುಖವನ್ನು ತೋರಿಸುತ್ತದೆ. ನೀರಿನ ಮಟ್ಟ ಇಳಿದಾಗ ಕಾಣಿಸಿಕೊಳ್ಳುವ ಕಲ್ಲಿನ ಮಂಟಪಗಳು, ದೇವಾಲಯಗಳು, ಅವಶೇಷಗಳು, ಹಳೆಯ ಬೀದಿಗಳು ಇವೆಲ್ಲವೂ ಒಂದು ಮಾತನ್ನು ಹೇಳುತ್ತವೆ. ಅದುವೇ ನಾವೆಲ್ಲರೂ ಇನ್ನೂ ಜೀವಂತವಾಗಿದ್ದೇವೆ ಎನ್ನುವ ಮಾತು. ಇದೊಂದು ತೆರಣಿಮುಂಡಿಯ ಕಥೆಯಾಗಿದೆ. ಒಂದು ಕಾಲದಲ್ಲಿ ಪುನ್ನಾಟ ರಾಜ್ಯದ ರಾಜಧಾನಿಯಾಗಿದ್ದ ಕೀರ್ತಿಪುರ ರಾಜನ ವೈಭವದ ಶಿಲ್ಪಗಳ ಕೈಚಳಕ, ರೈತರ ಬೆವರಿನ ಪರಿಮಳ, ಗೋವುಗಳ ಗಂಟೇನಾದ, ಮಕ್ಕಳ ನಗುವು ಈ ನೆಲದ ಉಸಿರಾಗಿದ್ದವು. ಬೆಳಗ್ಗೆ ಹೊಲಕ್ಕೆ ಹೋಗುವ ರೈತನ ಹಿಂದೆ ತಾಯಿಯು ಕಟ್ಟಿಕೊಟ್ಟ ಒಂದು ಊಟದ ಚೀಲ, ಮನೆಯ ಮುಂದೆ ರಂಗೋಲಿ ಹಾಕುವ ಅಜ್ಜಿಯ ಗೆರೆಯ ದಡದಲ್ಲಿ ಆಟವಾಡುವ ಮಕ್ಕಳು, ಸಂಜೆ ದೇವಾಲಯಗಳಲ್ಲಿ ಮೊಳಗುವ ಗಂಟೆ ಇವೆಲ್ಲವೂ ಈ ಊರಿನ ದಿನಚರಿಯಾಗಿತ್ತು. ಆದರೆ ಕಾಲಚಕ್ರ ತಿರುಗಿತು. ಕಬಿನಿ ಜಲಾಶಯ ನಿರ್ಮಾಣದೊಂದಿಗೆ ಊರು ನೀರಿನ ಮಡಿಲಿಗೆ ಸೇರಿತು. ಮನೆಗಳು ಮುಳುಗಿದವು, ದೇವಾಲಯಗಳು ಮೌನವಾದವು. ಜನರು ತಮ್ಮ ನೆನಪುಗಳನ್ನು ಹೊತ್ತು ಬೇರೆ ಊರಿಗೆ ಹೊರಟರು. ಆದರೂ ಊರು ಸಾಯಲಿಲ್ಲ. ಬೇಸಿಗೆಯಲ್ಲಿ ನೀರು ಹಿಂದೆ ಸರಿದಾಗ ಕಲ್ಲಿನ ಮಂಟಪಗಳು ಮತ್ತೆ ಕಾಣಿಸಿಕೊಳ್ಳುತ್ತವೆ. ಗಂಗಾಧರೇಶ್ವರ, ಭವಾನಿ ಶಂಕರ, ಸೋಮೇಶ್ವರ, ಬಾಣೇಶ್ವರನ ದೇವಾಲಯಗಳ ಅವಶೇಷಗಳು ಮತ್ತೆ ಸೂರ್ಯನ ಬೆಳಕಿನಲ್ಲಿ ಕಾಣುತ್ತವೆ. ಅವುಗಳು ಪ್ರತಿಯೊಂದು ಕಲ್ಲು ಒಂದು ಕತೆ ಹೇಳುತ್ತವೆ. ನಮ್ಮನ್ನು ಮರೆತಿರಬೇಡಿ. ಇಂದು ಪ್ರವಾಸಿಗರು ಈ ಸ್ಥಳಗಳನ್ನು ನೋಡಲು ಬರುತ್ತಾರೆ. ಕೆಲವರು ಛಾಯಾಚಿತ್ರಗಳನ್ನು ತೆಗೆದುಕೊಳ್ಳುತ್ತಾರೆ, ಕೆಲವರು ಇತಿಹಾಸವನ್ನು ಹುಡುಕುತ್ತಾರೆ. ಆದರೆ ಈ ನೆಲದ ನಿಜವಾದ ಕತೆ ಇಲ್ಲಿ ಬದುಕಿದ ಜನರ ಹೃದಯದಲ್ಲಿ ಇನ್ನೂ ಬಡಿಯುತ್ತಿದೆ. ಕಿತ್ತೂರು ತೆರಣಿಮುಂಡಿ ಕೇವಲ ಮುಳುಗಿದ ಗ್ರಾಮವಲ್ಲ, ಅದು ಒಂದು ಸಂಸ್ಕೃತಿ, ಒಂದು ನಾಗರಿಕತೆ, ಒಂದು ಮಮತೆ, ಒಂದು ಜೀವಂತ ನೆನಪು. ಕಬಿನಿಯ ಅಲೆಗಳು ಪ್ರತಿದಿನ ಆ ನೆನಪುಗಳನ್ನು ಮುದ್ದಾಡುತ್ತವೆ. ಗಾಳಿ ಇಂದಿಗೂ ಆ ಜನರ ಹಾಡುಗಳನ್ನು ಹೊತ್ತು ತರುತ್ತದೆ. ಕಾಲ ಎಲ್ಲವನ್ನು ಬದಲಾಯಿಸಿದರೂ ಇತಿಹಾಸದ ಉಸಿರನ್ನು ಎಂದಿಗೂ ಅಳಿಸಲು ಸಾಧ್ಯವಿಲ್ಲ. ಮಣ್ಣಿನ ಮೇಲೆ ಕಟ್ಟಿದ ಊರು ನೀರಿನಲ್ಲಿ ಮುಳುಗಿರಬಹುದು, ಆದರೆ ಆ ಮಣ್ಣಿನ ಆತ್ಮ ಜನರ ಹೃದಯದಲ್ಲಿ ಎಂದಿಗೂ ಮುಳುಗುವುದಿಲ್ಲ. ಕಿತ್ತೂರು ತೆರಣಿಮುಂಡಿಯ ಗತವೈಭವ ಶಾಶ್ವತ ಗಾದೆಯಾಗಿ ಉಳಿದಿದೆ. ಅದರಲ್ಲಿ ಒಂದಾದ ಹತ್ತೂರು ಕೊಟ್ಟರೂ ಕಿತ್ತೂರು ಕೊಡುವುದಿಲ್ಲ ಎನ್ನುವ ಗಾದೆ ಮಾತು ಇಲ್ಲಿನ ಜನರ ಒಂದು ಪ್ರತಿದಿನದ ವಾಡಿಕೆಯಾಗಿದೆ. ಇನ್ನು ಈ ಒಂದು ಗ್ರಾಮಕ್ಕೆ ಮೊದಲಿಗೆ ಭೇಟಿ ನೀಡಿದಾಗ ನನಗಾದ ಅನುಭವದ ಬಗ್ಗೆ ನಿಮ್ಮೊಟ್ಟಿಗೆ ಹೇಳುವುದಾದರೆ, ಈ ಒಂದು ಗ್ರಾಮವು ಬಹಳ ಶಾಂತವಾಗಿ ನಿರ್ಮಲದಿಂದ ಬದುಕುತ್ತಿರುವ ಜನರ ತಾಣವಾಗಿದೆ. ಗ್ರಾಮದ ಸುತ್ತಲೂ ತಣ್ಣನೆಯ ವಾತಾವರಣ ಸೃಷ್ಟಿಸಿರುವ ಕಪಿಲೆಯ ಈ ಒಂದು ಮಡಿಲಿನಂತಿರುವ ಸ್ಥಳದಲ್ಲಿನ ಗ್ರಾಮಸ್ಥರು ಬಹಳ ಸರಳತೆಯ ಜೀವನವನ್ನು ಇಂದಿಗೂ ನಡೆಸುತ್ತಿದ್ದಾರೆ. ಗ್ರಾಮದ ತಪ್ಪಲಿನಲ್ಲಿ ಬೆಳೆದ ನಾನು ಈ ಒಂದು ಜಾಗಕ್ಕೆ ಬಂದಾಗ ನನಗಾದ ಅನುಭವಗಳು ಬಹಳಷ್ಟು. ಇಲ್ಲಿನ ಜನರು ಕೂಡ ಈ ನನ್ನ ಭಾವನೆಗಳನ್ನು ಗೌರವಿಸಿ ಈ ಒಂದು ನನ್ನ ಕೆಲಸದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ರೀತಿ ಕಪಿಲಾಳ ಬೆನ್ನತ್ತಿ ಬಂದ ನನಗೆ ಸಿಕ್ಕ ಹೊಸ ಕುಟುಂಬ, ಹೊಸ ಪರಿಚಯಗಳು ನನ್ನನ್ನು ಇನ್ನಷ್ಟು ಹೊಸ ವಿಷಯಗಳ ಕಲಿಯುವಲ್ಲಿ ಸಹಾಯಕವಾಗುವುದರ ಜೊತೆಗೆ ಅದರ ನಿಜವಾದ ಸೌಂದರ್ಯಗಳನ್ನು ತೋರತೊಡಗಿತು. ಪ್ರಕೃತಿಯಲ್ಲಿ ಬದುಕುತ್ತಿರುವ ಜನರ ಸೌಮ್ಯತೆ, ಅಲ್ಲಿನ ಪ್ರಾಣಿಗಳ ಜೊತೆಗಿರುವ ಜೀವನ ಇವೆಲ್ಲವೂ ಮನಸ್ಸನ್ನು ಸಂಪೂರ್ಣವಾಗಿ ಶಾಂತಗೊಳಿಸಲು ಸಹಾಯಕವಾಗಿತ್ತು. ಮನುಷ್ಯರು ಮಾತ್ರವಲ್ಲ, ಆ ಪ್ರದೇಶದ ಪ್ರತಿ ಪ್ರಾಣಿಯೂ ಕೂಡ ನಮ್ಮೊಂದಿಗೆ ಬೆರೆಯುವ ರೀತಿ ನನ್ನನ್ನು ಸಹಬಾಳ್ವಿನತ್ತ ಕರೆದೊಯ್ಯುತ್ತಿತ್ತು. ಪ್ರತಿ ಗ್ರಾಮವು ಒಂದಲ್ಲ ಒಂದು ವಿಶೇಷತೆಗಳನ್ನು ತನ್ನೊಳಗೆ ಅಡಗಿಸಿಟ್ಟುಕೊಂಡಿರುತ್ತದೆ. ಆದರೆ ಈ ಒಂದು ಗ್ರಾಮ ತನ್ನ ಸೌಂದರ್ಯದಿಂದಲೇ ವಿಶೇಷವಾಗಿ ಗುರುತಿಸಿಕೊಂಡಿರುವುದು ಬಹಳ ವಿಶೇಷವಾಗಿದೆ.
ಒಂದು ಕಾಲದಲ್ಲಿ ರಾಜವೈಭವದಲ್ಲಿ ಬೆಳೆದ ಈ ಗ್ರಾಮ ಇಂದಿಗೂ ಆ ಎಲ್ಲ ನೆನಪುಗಳ ಜೊತೆಗೆ ಎಲ್ಲ ಸಾಕ್ಷ್ಯಾಧಾರಗಳನ್ನು ತನ್ನ ಸುತ್ತಲೂ ಚೆಲ್ಲಿಕೊಂಡು ಕುಳಿತಂತಿದೆ. ಇಂತಹ ಪ್ರದೇಶದ ವಾತಾವರಣ, ಅಲ್ಲಿನ ನಾಗರಿಕತೆಯು ನನಗೆ ವಿಭಿನ್ನ ರೀತಿಯ ವಿಶೇಷತೆಗಳನ್ನು ತೋರುವುದರ ಜೊತೆಗೆ ಅಲ್ಲಿನ ಸರಳ ಜೀವನವನ್ನು ನಡೆಸುವುದನ್ನು ನನಗೂ ಕೂಡ ಕಲಿಸತೊಡಗಿತು. ಗ್ರಾಮದಲ್ಲಿ ಜರುಗುವ ಪ್ರತಿದಿನದ ವ್ಯವಸಾಯ ಕೆಲಸಗಳು, ದೇವಾಲಯಗಳಲ್ಲಿ ನಡೆಯುವ ಪೂಜೆ, ಅಲ್ಲಿನ ಗೌರವ ಮತ್ತು ಭಕ್ತಿಯನ್ನು ತನ್ನ ಆಭರಣವೆನಿಸುವ ರೀತಿಯಲ್ಲಿ ಧರಿಸಿದ ರೀತಿ ಕಂಡುಬರುವ ಈ ಗ್ರಾಮ ಬಹಳ ವಿಶೇಷವೂ ಹೌದು. ಎತ್ತ ನೋಡಿದರೂ ಗೋವುಗಳ ಸಾಮ್ರಾಜ್ಯವೆನಿಸುವ ಈ ಒಂದು ಗ್ರಾಮ ಆ ಕೃಷ್ಣ ಇರುವ ಬೃಂದಾವನಕ್ಕೆ ಸಮಾನವಾಗಿದೆ. ಇಂದಿಗೂ ಇಲ್ಲಿನ ವಿಶೇಷತೆಗಳ ಬಗ್ಗೆ ಮಾತನಾಡಲು ಶುರು ಮಾಡಿದರೆ ಅದಕ್ಕೆ ಅಂತ್ಯವೋ ಇಲ್ಲವೋ ಎನ್ನುವ ರೀತಿಯಲ್ಲಿ ತೋರುವ ಈ ಸುಂದರಮಯವಾದ ಗ್ರಾಮವಿರುವುದು ಕಪಿಲಾ ನದಿಯ ಹಿನ್ನೀರಿನ ಪ್ರದೇಶದಲ್ಲೇ. ತಾವು ಕೂಡ ಇಂತಹ ಗ್ರಾಮಗಳಿಗೆ ಭೇಟಿ ನೀಡಿ ಅಲ್ಲಿನ ಸೌಂದರ್ಯ, ಆ ಗ್ರಾಮದ ಇತಿಹಾಸದ ಬಗ್ಗೆ ತಿಳಿಯುವುದು ಬಹಳ ಅತ್ಯವಶ್ಯಕವಾಗಿದೆ. ಇಂತಹ ಪ್ರದೇಶಗಳು ಬರೀ ಸೌಂದರ್ಯಕ್ಕೆ ಮಾತ್ರವಲ್ಲ, ನಮ್ಮ ಜೀವನದ ಪರಿಪೂರ್ಣ ದಾರಿಯನ್ನು ಕಂಡುಕೊಳ್ಳಲು ಸಹಾಯ ಮಾಡುತ್ತವೆ. ಓಂ ನಮಃ ಶಿವಾಯ.